ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತಲ್ವಾ? ಹೌದು, ನಾಳೆ ಮಂಗಳವಾರನ ನಾವು ಮಾತೆ ಮಹಾಲಕ್ಷ್ಮಿ ವಾರ ಅಂತೇಳಿ ನಾವು ಪರಿಗಣಿಸ್ತೀವಿ ಅಲ್ವಾ. ಹಾಗಾಗಿ ನಾಳೆಯ ದಿನ ನೀವು ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ಇವತ್ತು ನಾನು 3 ವಸ್ತುಗಳನ್ನ ನಿಮಗೆ ತೋರಿಸ್ತೀನಿ. ಆ 3 ವಸ್ತುಗಳನ್ನ ನೀವು ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ಸೇರಿಸಿ ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ನಿಮ್ಮ ಜೀವನದಲ್ಲಿ ನಿಮಗೆ ಒಂದು ದುಡ್ಡಿನ ಸಮಸ್ಯೆ ಅಂತ ಅನ್ನೋದೇ ಬರಲ್ಲ ಅಂತಲೇ ಹೇಳ್ಬೋದು. ಅಂತಹ ಒಂದು ಪವರ್ಫುಲ್ ಆಗಿರುವಂತಹ ಒಂದು ಒಳ್ಳೆಯ ರೆಮಿಡಿನ ಇವತ್ತು ನಿಮಗೋಸ್ಕರ ತಂದಿದ್ದೀನಿ ಅಂತಲೇ ಹೇಳ್ಬೋದು. ಇಂಥ ಒಳ್ಳೆ ಟಾಪಿಕ್ಗೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಸ್ಕಿಪ್ ಮಾಡದೆ ಎಂತ ತನಕ ನೋಡಿ ಫ್ರೆಂಡ್ಸ್. ಏಕೆಂದರೆ ಇವತ್ತು ತಂದಿರುವಂತಹ ಈ ಒಂದು ರೆಮಿಡಿ ತುಂಬಾ ಶಕ್ತಿಶಾಲಿಯುತವಾದಂತಹ, ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಗುವಂತಹ ಒಂದು ರೆಮಿಡಿ. ಹಾಗಾಗಿ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಸ್ಕಿಪ್ ಮಾಡದೆ ಎಂತ ತನಕ ನೋಡಿ ಫ್ರೆಂಡ್ಸ್. ಮತ್ತು ಇನ್ನೊಂದು ಹೇಳ್ತೀನಿ, ಯಾರು ಅತಿ ಹೆಚ್ಚಾಗಿ ನಮ್ಮ ಒಂದು ಚಾನಲ್ನ ಯಾರು ಅತಿ ಹೆಚ್ಚಾಗಿ ವೀಕ್ಷಣೆ ಮಾಡ್ತಾರೋ ಅಂಥ ವಿಜೇತಶಾಲಿನ ತಿಂಗಳಿಗೆ ಒಂದ್ಸಲ ನಾವು ಗುರುತಿಸಿ ಅವರಿಗೆ ಲಕ್ಕಿ ಡ್ರಾ ಮುಖಾಂತರವಾಗಿ ಅವರಿಗೆ ನಾವು 2 ಗ್ರಾಮ್ ಚಿನ್ನದ ನಾಣ್ಯ ಮತ್ತು ಹೈಫೈ ಮೊಬೈಲ್ನು ಸಹ ನಾವು ಅವರಿಗೆ ಗಿಫ್ಟ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ. ಹಾಗಾದರೆ ಅಂಥ ವಿಜೇತಶಾಲಿ ನೀವೇ ಆಗಿದ್ದರೆ ನಮ್ಮ ಈ ಒಂದು ಉಡುಗೊರೆನ ನೀವೇ ಪಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಹಾಗಾದರೆ ವೀಡಿಯೋನ ಸ್ಕಿಪ್ ಮಾಡದೆ ಎಂಟು ತನಕ ನೋಡಿ ನನಗೆ ಓಂ ಮಹಾಲಕ್ಷ್ಮಿ ಎಂಬ ಬೀಜ ಮಂತ್ರನ ಕಮೆಂಟ್ ಮೂಲಕ ತಿಳಿಸಿ. ಓಕೆ ಫ್ರೆಂಡ್ಸ್, ಹಾಗಾದರೆ ನಾಳೆ ಮಂಗಳವಾರ ದಿನ ನಾವು ಮಾತೆ ಮಹಾಲಕ್ಷ್ಮಿಯ ವಾರ ಅಂತೇಳಿ ಪರಿಗಣಿಸ್ತೀವಿ ಅಲ್ವಾ. ಮಾತೆ ಮಹಾಲಕ್ಷ್ಮಿ ವಾರದ ದಿನ ನಾವು ನೋಡಿ, ನಾನು ನಿಮ್ಗೆ ಇಲ್ಲಿ ಹಾಲನ್ನ ತೋರಿಸ್ತಾ ಇದ್ದೀನಿ. ಇದು ಹಸುವಿನ ಹಾಲು ಅಲ್ವಾ. ಈ ಹಾಲನ್ನು ಸಹ ನಾವು ತಲೆಗೆ ಸ್ನಾನ ಮಾಡುವಂತಹ ಬಕೆಟ್ ನೀರಿಗೆ ಸೇರಿಸಿ ನಾವು ತಲೆಗೆ ಸ್ನಾನ ಮಾಡ್ಕೋಬೇಕಾಗುತ್ತೆ. ಈ ದಿನ ಅಂದರೆ ನಾಳೆ ದಿನ ಈ ಒಂದು ಹಾಲನ್ನು ನೀವು ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ಸೇರಿಸಿ ನೀವು ತಲೆಗೆ ಸ್ನಾನ ಅಂದರೆ ಈ 3 ವಸ್ತುಗಳನ್ನು ಸೇರಿಸಿ ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ಫ್ರೆಂಡ್ಸ್, ನಾಳೆ ದಿನ ನೀವು ಮಂಗಳವಾರ ದಿನ ನೀವು ತಲೆಗೆ ಸ್ನಾನ ಮಾಡುವಂತಹ ನೀರಿಗೆ ಈ 3 ವಸ್ತುಗಳನ್ನ ಸೇರಿಸಿ ತಲೆಗೆ ಸ್ನಾನ ಮಾಡ್ಕೊಳ್ಳಿ. ನೋಡಿ, ನಾನು ಮೊದಲನೇದಾಗಿ ಇಲ್ಲಿ ನಿಮಗೆ ಹಾಲನ್ನು ತೋರಿಸ್ತಾ ಇದ್ದೀನಿ. ಈ ಹಾಲನ್ನು ಸಹ ನೀವು 1 ಸ್ಪೂನಷ್ಟು ಹಾಲನ್ನು ನೀವು ಬಕೆಟ್ ನೀರಿಗೆ ಹಾಕಿ ನೀವು ಸ್ನಾನ ಮಾಡ್ಕೋಬೇಕಾಗುತ್ತೆ. ಈ ದಿನ ಅಂದರೆ ನಾಳೆಯ ದಿನ ಸರ್ವ ದಾರಿದ್ರ್ಯತೆಯನ್ನು ನಿವಾರಣೆ ಮಾಡ್ಕೊಳ್ಬೇಕು, ಅನಾರೋಗ್ಯದ ಸಮಸ್ಯೆಯನ್ನು ದೂರ ಮಾಡ್ಕೋಬೇಕು, ಗ್ರಹ ದೋಷ, ರಾಹು ದೋಷ, ಶನಿ ದೋಷ, ಪಿತೃದೋಷ ಇದ್ರೂ ಸಹ ನಿವಾರಣೆ ಮಾಡ್ಕೊಳ್ಬೇಕು ಅಂತಂದರೆ ನಾಳೆ ದಿನ ಮಂಗಳವಾರದ ದಿನ ನೀವು ನಾಳೆನೇ ಮಾಡಬೇಕು ಅಂತ ಏನಿಲ್ಲ, ಪ್ರತಿ ಮಂಗಳವಾರ ಶುಕ್ರವಾರ ದಿನವೂ ಸಹ ನೀವು ಮಾಡ್ಕೋಬೋದು. ಅಂದರೆ ಸ್ನಾನದ ನೀರಿಗೆ ಈ 3 ವಸ್ತುಗಳನ್ನು ಸೇರಿಸಿ ಸ್ನಾನ ಮಾಡಿಕೊಂಡ್ರೆ ಸರ್ವ ದಾರಿದ್ರ್ಯತೆ ನಿವಾರಣೆಯಾಗಿ ಅದೃಷ್ಟ ಅಂತ ತಂದು ಕೊಡಬಹುದು. ಕೆಲವೇ ಗಂಟೆಗಳಲ್ಲಿ ನಿಮ್ಮ ಜಾತಕವೇ ಬದಲಾಗುತ್ತೆ, ಅದೃಷ್ಟ ಹುಡುಕಿ ಬರುತ್ತೆ, ಹಣ ಐಶ್ವರ್ಯ ತುಂಬಿ ತುಳುಕುತ್ತೆ, ನಿಮ್ಮ ಕುಟುಂಬದಲ್ಲಿ ಸಕಲ ಶುಭವೂ ಸಹ ಲಭಿಸುತ್ತೆ ಅಂತಲೇ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅಂತಹ ಒಂದು ಅದ್ಭುತವಾದಂಥ ಒಂದು ಅಂತಹ ಒಂದು ಪರಿಹಾರನ ನಿಮಗೆ ಇವತ್ತಿನ ದಿನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ದಿನ ಬೆಳಿಗ್ಗೆನೇ ಎದ್ದು ನೀವು ಮನೆಯೆಲ್ಲವನ್ನು ನೀವು ಸ್ವಚ್ಛಗೊಳಿಸ್ಕೊಳ್ಳಿ. ಮನೆಯ ಹೊಸ್ತಿಲಿಗೆ ಅರಿಶಿನ ಲೇಪನ ಮಾಡಿಕೊಂಡು ರಂಗೋಲಿ, ಅರಿಶಿನ, ಕುಂಕುಮ, ಬಟ್ಟುಗಳನ್ನು ಸಹ ಇಟ್ಟು ಮನೆ ಒರೆಸುವಂತಹ ನೀರಿಗೆ ಸ್ವಲ್ಪ ಅರಿಶಿನವನ್ನು ಸೇರಿಸಿಕೊಂಡು ನೆಲವರೆಸ್ಕೊಡಿ. ಅರಿಶಿನವನ್ನು ಸೇರಿಸಿ ನೀವು ನೆಲವರೆಸ್ಕೊಳ್ಳೋದ್ರಿಂದ ಸರ್ವ ದಾರಿದ್ರ್ಯತೆಯನ್ನು ನಿವಾರಣೆ ಆಗುತ್ತೆ. ಮನೆಯಲ್ಲಿ ಯಾವುದಾದರೂ ನೆಗೆಟಿವ್ ಇದ್ದರೆ, ಕೆಟ್ಟ ಶಕ್ತಿ ಇದ್ದರೆ ಎಲ್ಲವನ್ನು ಹೊರ ಹಾಕುವಂತಹ ಶಕ್ತಿ ಈ ಒಂದು ಅರಿಶಿನಕ್ಕೆ ಇದೆ. ಹಾಗಾಗಿ ಅರಿಶಿನವನ್ನು ಸೇರಿಸಿ ನೆಲನ ಒರೆಸ್ಕೊಳ್ಳಿ. ಅರಿಶಿನವನ್ನು ಸೇರಿಸಿ ನೆಲ ಒರೆಸ್ಕೊಳ್ಳೋದ್ರಿಂದ ದೈವ ಸಂಚಾರವಾಗುತ್ತೆ, ಲಕ್ಷ್ಮಿ ಅನುಗ್ರಹವಾಗುತ್ತೆ, ಲಕ್ಷ್ಮಿ ನಿಮ್ಮ ಮನೆಗೆ ಪ್ರವೇಶಿಸ್ತಾಳೆ ಅಂತಲೇ ನಮಗೆ ಹೇಳಲಾಗಿದೆ ಫ್ರೆಂಡ್ಸ್. ಹಾಗಾಗಿ ನೀವು ಫ್ರೆಂಡ್ಸ್ ನೋಡಿ, ನಂತರ ನಾನು ನಿಮಗೆ ನಿಮಗೆ ತುಳಸಿನ ತೋರಿಸ್ತಾ ಇದ್ದೀನಿ. ಇದು ನನಗೆ ತುಳಸಿ ಸಿಗಲಿಲ್ಲ, ಹಾಗಾಗಿ ನಮ್ಮ ಮನೆಯ ಪಾಟಲ್ಲಿರುವಂತಹ ತುಳಸಿನ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ತುಳಸಿನ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಇದು ಸಹ ನಾವು ತಲೆಗೆ ಸ್ನಾನ ಮಾಡುವಂಥ ಬಕೆಟ್ ನೀರಿಗೆ ಒಂದು 5 ತುಳಸಿ ದಳವನ್ನು ಹಾಕೋಬೇಕಾಗುತ್ತೆ. ಮನೆಯಲ್ಲಿ ಏಳಿಗೆ ಆಗ್ತಾ ಇಲ್ಲ, ಕುಟುಂಬದಲ್ಲಿ ಸೌಖ್ಯವಿಲ್ಲ, ಸಂತಾನ ಫಲ ಇಲ್ಲ, ಮದುವೆಯಲ್ಲಿ ವಿಳಂಬವಾಗ್ತಿದೆ, ಒಂದಲ್ಲ ಒಂದು ಸಮಸ್ಯೆ ಜೀವನದಲ್ಲಿ ಬರ್ತಾನೆ ಇದೆ,
ಬರ್ತಾನೆ ಇದೆ ಅಂತಂದರೆ ಈ ಪರಿಹಾರನ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್. ಖಂಡಿತ ನೀವು ನಿಮ್ಮ ಜೀವನ ಬದಲಾಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಇವತ್ತು ಸ್ನಾನ ಮಾಡುವಂಥ ನೀರಿಗೆ ಈ ವಸ್ತುಗಳನ್ನು ನೀವು ಸೇರಿಸ್ಕೊಳ್ಬೇಕಾಗುತ್ತೆ. ಈ ವಸ್ತುವನ್ನು ಸೇರಿಸೋದ್ರಿಂದ ಜೀವನದಲ್ಲಿ ಎಲ್ಲ ಒಳಿತನ್ನೇ ಕಾಣ್ತೀರಾ, ಜೀವನದಲ್ಲಿ ಅಭಿವೃದ್ಧಿ ಕಾಣ್ತೀರಾ. ಉದ್ಯೋಗದಲ್ಲಿ ಕಷ್ಟಪಡ್ತಿದ್ರೆ ಆ ಒಂದು ವೃತ್ತಿಪರ ಜೀವನದಲ್ಲಿ ಯಶಸ್ಸನ್ನು ಕಾಣ್ತೀರಾ. ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೆಯುತ್ತೆ. ಎಲ್ಲವೂ ಕೂಡ ನಿಮಗೆ ತುಂಬಾ ಶುಭವಾಗುತ್ತೆ ಅಂತಲೇ ಹೇಳಲಾಗುತ್ತೆ. ಹಾಗಾಗಿ ಈ 3 ವಸ್ತುಗಳನ್ನು ನೀವು ಬಕೆಟ್ ನೀರಿಗೆ ಸೇರಿಸಿ ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳಿ. ನೋಡಿ, ಮೊದಲನೇದಾಗಿ ಹಾಲನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ 3 ವಸ್ತುವನ್ನು ಸೇರಿಸಿ ಸ್ನಾನ ಮಾಡಿದರೆ ನಿಮ್ಮ ಶರೀರದಲ್ಲಿರುವಂತಹ ದಾರಿದ್ರ್ಯತೆಗಳು ಹಾಗೂ ಕಂಟಕ ವ್ಯಾಧಿ ದೂರವಾಗುತ್ತೆ. ಇದನ್ನು ಮಾಡಿದರೆ ಆದರೆ ಸದಾ ನಿಮ್ಮ ಮನೆಯಲ್ಲಿ ನಿಮ್ಮ ಜ್ಞಾನ, ಮನಸ್ಥಿತಿ, ನಿಮ್ಮ ವಿಚಾರ ಶೈಲಿ ಎಲ್ಲವೂ ಸಹ ಪರಿವರ್ತನೆ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವು ಈಗ ನಾನು ತೋರಿಸುವಂತಹ ಈ ಒಂದು 3 ವಸ್ತುಗಳನ್ನು ನೀವು ಬಕೆಟ್ ಅಂದರೆ ಸ್ನಾನದ ನೀರಿಗೆ ಸೇರಿಸಿ ಸ್ನಾನ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೋಡಿ ಇಲ್ಲಿ ನಮಗೆ ಒಂದು 5 ತುಳಸಿ ದಳವನ್ನು ತೆಗೆದುಕೊಳ್ಳಿ. ನೋಡಿ, ನಾನು ನಿಮಗೆ ಇಲ್ಲಿ ತುಳಸಿ ತೋರಿಸ್ತಾ ಇದ್ದೀನಲ್ವ, ಇದರಲ್ಲಿ ಒಂದು 5 ತುಳಸಿ ದಳವನ್ನು ನೀವು ಸ್ನಾನದ ಬಕೆಟ್ ನೀರಿಗೆ ಸೇರಿಸ್ಕೊಳ್ಳಿ. ಮತ್ತು 2 ಸ್ಪೂನ್ ಅಂದರೆ ನೋಡಿ, ಇಲ್ಲಿ ನಾನು 2 ಸ್ಪೂನ್ ಹಸುವಿನ ಗಂಜಳನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, 2 ಸ್ಪೂನ್ ಹಸುವಿನ ಗಂಜಳವನ್ನು ಸಹ ನೀವು ಸೇರಿಸ್ಕೊಡಿ. ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಹಾಲು. ಈ 3 ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಈ 3 ಪದಾರ್ಥಗಳು ನಿಮ್ಮ ಜೀವನದಲ್ಲಿ ಅಂದರೆ ನಿಮ್ಮ ಜೀವನಕ್ಕೆ ಅದೃಷ್ಟನ್ನು ತಂದುಕೊಡುವಂಥದ್ದು, ನಿಮ್ಮ ಮುಖದಲ್ಲಿ ಕಳೆನ ತಂದುಕೊಡುವಂಥದ್ದು, ದೇಹದಲ್ಲಿ ಶಕ್ತಿ ಕೊಡುವಂಥದ್ದು, ಸಮೃದ್ಧಿಯ ದಾರಿ ತೋರಿಸುವಂಥದ್ದು. ಕೆಟ್ಟ ಶಕ್ತಿಗಳು ನಿಮ್ಮ ದೇಹಕ್ಕೆ ಪ್ರವೇಶವಾಗಲ್ಲ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಹಾಗಾಗಿ ಈ 3 ವಸ್ತುಗಳನ್ನ ನೀವು ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ಸೇರಿಸಿಕೊಂಡು ತಲೆಗೆ ಸ್ನಾನ ಮಾಡ್ಕೊಳ್ಳಿ. ನೋಡಿ, ಹಸುವಿನ ಹಾಲನ್ನ ನೀವು ನಿಮ್ಮ ಬಕೆಟ್ ನೀರಿಗೆ ಅಂದರೆ ಸ್ನಾನದ ನೀರಿಗೆ ಸೇರಿಸಿ ನೀವು ಸ್ನಾನ ಮಾಡೋದ್ರಿಂದ ನೋಡಿ, ಸಾಕ್ಷಾತ್ ಲಕ್ಷ್ಮಿ ಮತ್ತು ಪರಮಾತ್ಮನಿಗೂ ಸಹ ಅಭಿಷೇಕಕ್ಕೆ ನಾವು ಹಾಲನ್ನ ಬಳಸ್ತಾರೆ ಅಲ್ವಾ. ನೆಕ್ಸ್ಟು 2ನೇದಾಗಿ ಹಸುವಿನ ಗಂಜುಳ. ಈ ಹಸುವಿನ ಗಂಜುಳ ಸಾಕ್ಷಾತ್ ಲಕ್ಷ್ಮಿ ಅಲ್ವಾ. ಸರ್ವವನ್ನು ಶುದ್ಧಮಯ ಮಾಡಿ ಸರ್ವವನ್ನು ಉಚ್ಚಟನೆ ಮಾಡುವಂತಹ ಗಂಜುಳದಲ್ಲಿರುವಂಥ ಶಕ್ತಿ ನಿಮ್ಮ ಶರೀರವನ್ನು ಶುದ್ಧಿಗೊಳಿಸುವುದಲ್ಲದೆ ಪರಮ ಪವಿತ್ರವಾದ ವಿಷ್ಣುವಿಗೆ ಪ್ರಿಯವಾದಂತಹ ನೋಡಿ, ಸತ್ಯ ಮಾರ್ಗದಲ್ಲಿ ನಡೆದು ವಿಷ್ಣುವಿನ ಕೊರಳಿಗೆ ಮೃದುವಾಗಿ ಆಹಾರವಾಗಿರುವಂತಹ ಈ ತುಳಸಿ ಅಲ್ವಾ. ಈ ತುಳಸಿಗೆ ಎಷ್ಟು ಶಕ್ತಿ ಇದೆ ಅಂತಂದರೆ ತುಂಬಾ ಶಕ್ತಿ ಇದೆ ಹೇಳ್ಬೋದು. ಈ 3 ವಸ್ತುಗಳು ನಿಮ್ಮ ಶರೀರವನ್ನು ಉಚ್ಛೇದನಗೊಳಿಸುತ್ತೆ, ಅತ್ಯದ್ಭುತ ಶಕ್ತಿ ಕೊಡುತ್ತೆ ಮತ್ತು ಆಕರ್ಷಣೆಯನ್ನು ಕೊಡುತ್ತೆ. ಧನ ಮಾರ್ಗ, ಧಾನ್ಯ ಮಾರ್ಗ, ಸಂಪತ್ತಿನ ಮಾರ್ಗ, ಸಮೃದ್ಧಿಯ ಮಾರ್ಗ, ಎಲ್ಲಿ ದಾರಿದ್ರ್ಯತೆ ಅಂದರೆ ಎಲ್ಲ ದಾರಿದ್ರ್ಯತೆಯನ್ನು ದೂರ ಮಾಡಿ ನಿಮ್ಮ ಇಷ್ಟಾರ್ಥವನ್ನು ಹೆಗಲಿಗೆ ತಂದು ನೀಡುವಂತಹ ಅತ್ಯಂತ ಶಕ್ತಿ ಹೊಂದಿರುವಂತಹ ಈ ಮೂರು ವಸ್ತುಗಳು ಅಂತಲೇ ನಾವು ಹೇಳ್ಬೋದು. ನೋಡಿ, ಈ 3 ವಸ್ತುಗಳನ್ನ ನೀವು ತಲೆಗೆ ಸ್ನಾನ ಮಾಡಿಕೊಳ್ಳುವಂತಹ ನೀರಿಗೆ ನೀವು ಬೆರೆಸಿ ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ದಾರಿದ್ರ್ಯತೆಗಳು ನಿವಾರಣೆ ಆಗುತ್ತೆ, ಸಂಕಷ್ಟಗಳು ದೂರವಾಗುತ್ತೆ ಮತ್ತು ನಿಮ್ಮ ಜೀವನದಲ್ಲಿ ನೀವು ಯಶಸ್ಸನ್ನು ಕಾಣ್ತೀರಾ. ದುಡ್ಡಿನ ಒಂದು ಸಮಸ್ಯೆನೇ ನಿಮಗೆ ಅಂದರೆ ಹಣದ ಸಮಸ್ಯೆನೇ ನಿಮಗೆ ಬರಲ್ಲ ಅಂತಲೇ ಹೇಳ್ಬೋದು. ದಾರಿದ್ರ್ಯತೆಯನ್ನು ದೂರ ಮಾಡಿ ಐಶ್ವರ್ಯನ್ನೇ ನಿಮಗೆ ಪ್ರಾಪ್ತಿಯನ್ನಾಗಿಸುವಂತಹ ಒಂದು ಅದ್ಭುತವಾದಂಥ ಒಂದು ತಂತ್ರ ಪರಿಹಾರ ಅಂತಲೇ ಹೇಳ್ಬೋದು. ಈ ಒಂದು ಪರಿಹಾರನ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಫ್ರೆಂಡ್ಸ್, ನಂಬಿಕೆಯಿಂದ ಈ ಒಂದು ಪರಿಹಾರನ ಅಂದರೆ ಇದೊಂದನ್ನು ಮಾಡಿ ದಿನ ನಿಮಗೇ ಗೊತ್ತಾಗ್ತಾ ಹೋಗ್ತಾ ಇರುತ್ತೆ ಫ್ರೆಂಡ್ಸ್. ಅಂದರೆ ನಾಳೆ ಮಾಡಿರ್ತೀರ ಅಲ್ವಾ, ನೆಕ್ಸ್ಟ್ ಮುಂದಿನ ವಾರನೂ ಸಹ ಮಾಡ್ಕೊಳ್ಳಿ, ಇಲ್ಲ ಶುಕ್ರವಾರನೂ ಸಹ ನೀವು ಮಾಡ್ಕೊಳ್ಳಿ. ಆರ್ಥಿಕ ಅಭಿವೃದ್ಧಿ ಆಗುತ್ತೆ, ಸಾಲ ತೀರುತ್ತೆ, ಸಾಕಷ್ಟು ಅಂದರೆ ಸಂಕಷ್ಟಗಳೆಲ್ಲವೂ ಸಹ ನಿವಾರಣೆ ಆಗುತ್ತೆ. ವ್ಯಾಪಾರ ಜಾಗದಲ್ಲಿ ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ. ಇನ್ನು ಮನೆಯಲ್ಲಿ ಸಂಸಾರದಲ್ಲಿ ಎಲ್ಲದರಲ್ಲೂ ನಿಮಗೆ ಒಂದು ನೆಮ್ಮದಿ ಜೀವನನೇ ನಿಮ್ಮದಾಗುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಹೆಣ್ಣುಮಕ್ಕಳು ಇಂಥ ಚಿಕ್ಕ ತಂತ್ರಗಳನ್ನ ನಾವು ತಿಳ್ಕೊಂಡು ನಾವು ಮನೆಯಲ್ಲಿ ಇದನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ನಾವು ಎಲ್ಲ ಥರ ನಾವು ಯಶಸ್ಸು ಕಾಣ್ತೀವಿ, ಎಲ್ಲ ಥರಲ್ಲೂ ಏಳಿಗೆ ಕಾಣ್ತೀವಿ. ಮನೆ ಏಳಿಗೆ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ. ಯಾರು ಇದನ್ನು ಮಾಡ್ತಾರೋ ಅವ್ರಿಗೆ ಪ್ರತಿಯೊಬ್ಬರು ಸಹ ಪ್ರತಿಯೊಬ್ಬರೂ ಅವರ ಜೀವನದಲ್ಲಿ ಆರ್ಥಿಕ ಸಮಸ್ಯೆ ಅಂತ ಅನ್ನೋದೇ ನಿಮಗೆ ಬರಲ್ಲ
ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅಂತಹ ಒಂದು ಅದ್ಭುತವಾದಂತಹ ಒಂದು ತಂತ್ರದ ಪರಿಹಾರ ಇದು ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ರೆಮಿಡಿನ ಅಂದರೆ ಈ ಒಂದು ನೀವು ತಲೆಗೆ ಸ್ನಾನ ಮಾಡುವಂತಹ ನೀರಿಗೆ ಈ 3 ವಸ್ತುಗಳನ್ನು ನೀವು ಸೇರಿಸಿ ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಧನ ಲಾಭ ನೋಡ್ತೀರಾ. ಧನ ಮಾರ್ಗ, ಧಾನ್ಯ ಮಾರ್ಗ, ಸಂಪತ್ತು, ಮನೆ ಏಳಿಗೆ ಹೊಂದುತ್ತೆ, ಅಭಿವೃದ್ಧಿ ಹೊಂದುತ್ತೆ. ಮತ್ತು ಈ ಒಂದು ರೆಮಿಡಿನ ನೀವು ಮಂಗಳವಾರ ಮಾತ್ರ ಅಲ್ಲ, ಮಂಗಳವಾರ ದಿನವೂ ಸಹ ಮಾಡ್ಕೋಬೋದು, ಶುಕ್ರವಾರ ದಿನ ಮಾಡ್ಕೋಬೋದು, ಗುರುವಾರ ದಿನವೂ ಸಹ ನೀವು ಮಾಡ್ಕೋಬೋದು. ಇದನ್ನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಶುಕ್ರನ ದೆಸೆ ಅಂತ ಇರುತ್ತಲ್ವ, ಶುಕ್ರನ ದೆಸೆ ನಿಮಗೆ ಶುರುವಾಗುತ್ತೆ, ಶುಕ್ರನ ಆಶೀರ್ವಾದ ನಿಮಗೆ ಸಿಗುತ್ತೆ, ಶುಕ್ರನ ಒಂದು ಯೋಗ ನಿಮಗೆ ಬರುತ್ತೆ ಅಂತಲೇ ಹೇಳ್ಬೋದು. ಶುಕ್ರನ ದೆಸೆ ನಿಮಗೆ ಬಂದರೆ ನೀವು ಕೈ ಹಾಕಿದ್ದಕ್ಕೆಲ್ಲ ನಿಮಗೆ ಒಳ್ಳೆಯದಾಗುತ್ತೆ ಅಲ್ವಾ. ಅಂತಹ ಒಂದು ಅದ್ಭುತವಾದಂಥ ಒಂದು ತಂತ್ರದ ಪರಿಹಾರ ಇದು ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್. ಇದರಿಂದ ನಿಮಗೆ ಲಕ್ಷ್ಮಿ ಅನುಗ್ರಹವಾಗುತ್ತೆ, ಲಕ್ಷ್ಮಿ ನಿಮ್ಮ ಮನೆಗೆ ಪ್ರವೇಶಿಸ್ತಾಳೆ, ಮತ್ತು ದೈವ ಸಂಚಾರವಾಗುತ್ತೆ ಅಂತಲೇ ಹೇಳ್ಬೋದು. ಈ 3 ವಸ್ತುಗಳು ದೈವ ಸ್ವರೂಪವಾದದ್ದು ಅಲ್ವಾ. ನೋಡಿ, ಹಾಲಾಗಿರ್ಬೋದು, ಪರಿಶುದ್ಧವಾದಂತಹ ಹಸುವಿನ ಹಾಲು ನಮ್ಮ ದೇವಾನುದೇವತೆಗಳಿಗೂ ಸಹ ಅಭಿಷೇಕಕ್ಕೆ ಅಂತ ಬಳಸ್ತೀವಿ. ಇನ್ನು ಗಂಜುಳ, ಹಸುವಿನ ಗಂಜುಳದಿಂದ ನಮಗೆ ಎಂತಹದೇ ಒಂದು ಯಾವುದೇ ಒಂದು ಕೆಟ್ಟ ಇದ್ದಿದ್ರೂ ಸಹ ಈ ಗಂಜುಳದಿಂದ ನಿವಾರಣೆ ಫ್ರೆಂಡ್ಸ್. ನೋಡಿ, ಹಸುವಿನ ಗಂಜಳದಿಂದ ಯಾವುದೇ ಒಂದು ದೋಷವಿದ್ರೂ, ಯಾವುದೇ ಒಂದು ಮೈಲಿಗೆ ಇದ್ರೂ ಸಹ ದೂರ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ತುಳಸಿ, ವಿಷ್ಣುವಿಗೆ ತುಳಸಿ ಹಾರ ಅಂತಂದರೆ ತುಂಬಾ ಪ್ರೀತಿಕಾರಕ. ಯಾರ ಮನೆಯಲ್ಲಿ ಪ್ರತಿ ಶನಿವಾರ ತುಳಸಿಯಿಂದ ನಾವು ವಿಷ್ಣುವಿನಿಗೆ ಮತ್ತು ಆಂಜನೇಯನಿಗೆ ನಾವು ತುಳಸಿಯಿಂದ ಹಾರವನ್ನು ಮಾಡಿ ನಾವು ವಿಷ್ಣುವಿಗೆ ಮತ್ತು ಆಂಜನೇಯರಿಗೆ ತುಳಸಿಯ ಹಾರವನ್ನು ಹಾಕಿ ಯಾರ ಮನೆಯಲ್ಲಿ ಪೂಜಿಸ್ತಾರೋ ಅಂಥವರಿಗೆ ಆರ್ಥಿಕ ಸಮಸ್ಯೆನೇ ಹತ್ರ ಬರಲ್ಲ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅಂತಹ ಒಂದು ಪರಮ ಪವಿತ್ರವಾದಂತಹ ಒಂದು ತುಳಸಿ ಇದು ಅಲ್ವಾ. ನೋಡಿ, ಈ ಮೂರು ವಸ್ತುಗಳನ್ನು ನಾವು ಬಳಸ್ಕೊಂಡು ನಾವು ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ಇವನ್ನ ಸೇರಿಸಿ ಸ್ನಾನ ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂತಹ ಸಕಲ ಸಂಕಷ್ಟಗಳಿಂದನೂ ಸಹ ನಮಗೆ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಅಂತಹ ಪರಮ ಪವಿತ್ರವಾದಂತಹ ಒಂದು ವಸ್ತುಗಳು ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿರುತ್ತೆ, ಪ್ಲೀಸ್ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಬರೀ ನೀವು ನಾನು ಹಾಕೋದನ್ನ ನೋಡೋದು ಮುಖ್ಯ ಅಲ್ಲ, ನೀವು ನೋಡಲೇಬೇಕು. ಜೊತೆಗೆ ನೀವು ಒಂದು ಸಲ ನಂಬಿಕೆ ಇಟ್ಟು ಪ್ರಯತ್ನ ಪಡಿ. ಎಷ್ಟರ ಮಟ್ಟಿಗೆ ನಿಮ್ಮ ಜೀವನದಲ್ಲಿ ಯಾವ ರೀತಿ ನಿಮ್ಮ ಸಂಕಷ್ಟಗಳು ಬಗೆಹರಿಯುತ್ತೆ ಅಂತ ಅನ್ನೋದನ್ನ ನಿಮ್ಮ ಕಣ್ಣಾರ ನೀವೇ ನೋಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೊಂದು ಇದೇ ರೀತಿ ಇರುವಂತಹ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ರೆಮಿಡಿ ಜೊತೆ ನಾನು ಮತ್ತೆ ಬರ್ತೀನಿ. ಹಾಗಾಗಿ ಯಾರು ಅತಿ ಹೆಚ್ಚಾಗಿ ನಮ್ಮ ಚಾನಲ್ನ ನೋಡ್ತಾರೋ ಅಂಥ ವೀಕ್ಷಕರನ್ನು ತಿಂಗಳಿಗೆ ಒಂದು ಸಲ ಗುರುತಿಸಿ ಅವರಿಗೆ ನಾವು ಲಕ್ಕಿ ಡ್ರಾ ಮುಖಾಂತರವಾಗಿ 2 ಗ್ರಾಮ್ ಚಿನ್ನದ ನಾಣ್ಯ ಮತ್ತು ಒಂದು ಐಫೈ ಮೊಬೈಲ್ನ ಗಿಫ್ಟಾಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಂತಹ ಅದೃಷ್ಟಶಾಲಿ ನೀವೇ ಆಗಿದ್ದರೆ ಈ ಒಂದು ಗಿಫ್ಟನ್ನ ನೀವೇ ಪಡ್ಕೊಡಿ. ಓಕೆ ಫ್ರೆಂಡ್ಸ್, ಇವತ್ತು ವೀಡಿಯೋನ ಹಾಕೋದು ನನಗೆ ಸ್ವಲ್ಪ ತಡ ಆಯಿತು. ಯಾಕೆ ಅಂತ ಅಂದರೆ ನನಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆಯಿಂದ ವೀಡಿಯೋ ಲೇಟಾಗಿ ಹಾಕ್ತಾಯಿದ್ದೀನಿ. ದಯವಿಟ್ಟು ಪ್ರತಿಯೊಬ್ಬರ ಹತ್ರ ನಾನು ಸಾರಿ ಕೇಳ್ತೀನಿ. ಆದಷ್ಟು ನನಗೆ ಗೊತ್ತಿರುವಂತಹ ಒಂದು ಒಳ್ಳೊಳ್ಳೆ ಮಾಹಿತಿಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಜೀವನದಲ್ಲಿ ಎಲ್ಲರೂ ಚೆನ್ನಾಗಿರೋಣ. ಜೀವನದಲ್ಲಿ ಬರುವಂತಹ ಸಕಲ ಸಂಕಷ್ಟಗಳಿಂದನೂ ಸಹ ನಾವು ಮುಕ್ತರನ್ನಾಗಿ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಒಂದು ಸುಖಕರವಾದಂಥ ಒಂದು ಜೀವನನ ನಾವು ಮಾಡ್ಕೊಳ್ಳೋಣ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇದೇ ರೀತಿ ಇರುವಂತಹ ನಿಮ್ಮೆಲ್ಲರಿಗೂ ಮೇನಾಗಿ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.